ಈ ರೀತಿಯಾದಂತಹ ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಈ ತರದ್ದೇನೇ ಮಾತುಕತೆಗಳು ನಡೀತಾ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಚುರುಕು ಮುಟ್ಟಿಸೋ ಕೆಲಸ ಮಾಡಿದ್ರು. ಆಪರೇಷನ್ ಹಸ್ತದ ಮೊದಲ ಭಾಗವಾಗಿ ಹಲವು ನಾಯಕರುಗಳನ್ನ ಎಳೆಯುವಂತ ಪ್ರಯತ್ನ ಮಾಡಿದ್ರು. ಇಷ್ಟೇ ಅಲ್ಲ, ಇನ್ನು ಬಿಜೆಪಿ ಹಾಗೆ ಜೆಡಿಎಸ್ನ ಬಹಳ ನಾಯಕರುಗಳು ನಮ್ಮ ಲಿಸ್ಟಿನಲ್ಲಿ ಇದ್ದಾರೆ, ಸದ್ಯದಲ್ಲಿ ಅವರು ಬರೋರಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿರುವಂತ ಮಾತಿದೆಯಲ್ಲ, ಇದು ವಿರೋಧ ಪಕ್ಷಗಳಿಗೂ ಕೂಡ ಎಲ್ಲಿ ತಮ್ಮ ನಾಯಕರನ್ನ ಸೆಳೆಯೋ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ತಲೆಬಿಸಿ ಹುಟ್ಟು ಹಾಕುವಂತೆ ಮಾಡಿದೆ. ಹಾಗಾದ್ರೆ ಇವತ್ತಿನ ಆಪರೇಷನ್ ಕಾಂಗ್ರೆಸ್ ಜೊತೆಗೆ ಮುಂದಿನ ಹಂತದಲ್ಲಿ ಯಾರನ್ನಾರು ಸೆಳೆಯುವಂತ ಪ್ರಯತ್ನ ಇದು ಯಾವ ರೀತಿಯಾಗಿ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಇಂಚಕ್ಕೂ ಕೂಡ ಬನ್ನಿ ರಿಪೋರ್ಟರ್ ನೋಡ್ಕೊಂಬರೋಣ. ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತೀವಿ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಇನ್ನ ಬರೋರಿದ್ದಾರೆ. ದೊಡ್ಡ ಪಟ್ಟಿ ಇದೆ. ಕೆಲವ್ರನ್ನ ನಾವು ಲೋಕಲ್ ಸ್ವಲ್ಪ ಚರ್ಚೆ ಮಾಡಬೇಕು ಅಂತಿದ್ದೀವಿ. ಕಾಂಗ್ರೆಸ್ ಸಮುದ್ರ ಇದ್ದಂತೆ, ನದಿಗಳು ಸಮುದ್ರವನ್ನ ಯಾವ ರೀತಿ ಸೇರುತ್ತವೋ ಅದೇ ರೀತಿ ಒಬ್ಬೊಬ್ರು ಕಾಂಗ್ರೆಸ್ ಸೇರ್ತಾರೆ. ಎಸ್, ಇದೇ ಒಂದು ಡಿಸಿಎಂ ಡಿಕೆ ಮಾತು ವಿಪಕ್ಷ ನಾಯಕರಲ್ಲಿ ಟೆನ್ಷನ್ ತಂದಿಟ್ಟಿದೆ. ಆಪರೇಷನ್ ಹಸ್ತದ ಮೂಲಕ ಇದೀಗ ಡಿಸಿಎಂ ಡಿಕೆ ಒಬ್ಬೊಬ್ಬರನ್ನೇ ಸೆಳೀತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೇ ತಮ್ಮ ನೇತೃತ್ವದಲ್ಲೇ ಒಬ್ಬೊಬ್ಬರನ್ನೇ ಸೇರಿಸಿಕೊಳ್ತಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಸೇರಿಕೊಂಡವರ ಬಗ್ಗೆ ಬಿಜೆಪಿ ಜೆಡಿಎಸ್ಗೇನು ಟೆನ್ಷನ್ ಆಗದೆ ಇರಬಹುದು, ಆದ್ರೆ ದೊಡ್ಡ ಪಟ್ಟಿಯೇ ಇದೆ. ಮುಂದೆ ಬರ್ತಾರೆ ಅಂದಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ದೊಡ್ಡ ಪಟ್ಟಿ ಇದೆ. ಸೈಲೆಂಟ್ ಆಗಿಯೇ ಡಿಸಿಎಂ ಡಿಕೆಯ ಆಪರೇಷನ್ ಹಸ್ತ. ಡಿಕೆ ನಡೆಗೆ ವಿರೋಧ ಪಕ್ಷಗಳಿಗೆ ಶುರುವಾಯಿತು ಢವ. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಕಾಂಗ್ರೆಸ್ ಸೇರ್ಪಡೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಹಂತದ ಆಪರೇಷನ್ ಸಕ್ಸಸ್ ಆಗಿದೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಸಮ್ಮುಖದಲ್ಲೇ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಪುತ್ರ ಮಂಜೇಗೌಡ, ಬ್ರಿಜೇಶ್ ಕಾಳಪ್ಪ, ಎಲ್.ಎಸ್. ಚೇತನ್ ಗೌಡ ಕೈ ಹಿಡಿದ್ರು. ಈ ಮುಖೇನ ಡಿಸಿಎಂ ಡಿ.ಕೆ. ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತೀವಿ. ಇಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಬರೋರ ದೊಡ್ಡ ಪಟ್ಟಿಯೇ ಇದೆ. ಡಿಸಿಎಂ ಡಿಕೆ ಹೇಳಿಕೆ ವಿರೋಧ ಪಕ್ಷದ ನಾಯಕರಿಗೆ ನಡುಕ. ಸ್ಫೋಟಕ ಬಾಂಬ್ ಸಿಡಿಸಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬರೋರ ದೊಡ್ಡ ಪಟ್ಟಿಯೇ ಇದೆ. ಬಹಳಷ್ಟು ಜನ ಕಾಂಗ್ರೆಸ್ಗೆ ಬರೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಲಿಸ್ಟ್ ಗಳನ್ನ ಹೇಳ್ತೀನಿ ಅಂದಿರೋದು ವಿಪಕ್ಷ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಇನ್ನ ಬರೋರಿದ್ದಾರೆ. ಮುಂದಿನ ದಿನದಲ್ಲಿ ಅದನ್ನ ನಾನು ತಿಳಿಸ್ತೇನೆ. ದೊಡ್ಡ ಪಟ್ಟಿ ಇದೆ. ಕೆಲವ್ರನ್ನ ನಾವು ಲೋಕಲ್ ಸ್ವಲ್ಪ ಚರ್ಚೆ ಮಾಡಬೇಕು ಅಂತಿದ್ದೀವಿ. ಕೆಲವು ಪಟ್ಟಿಗಳು ಇರೋಂಥ ಹೆಸರುಗಳನ್ನ ನಾನು ಕೆಲವು ಲೋಕಲ್ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ. ಯಾಕಂದ್ರೆ ಇಲ್ಲಿ ಮಾಡ್ಕೊಂಡು ಕೋರ್ಡಿನೇಷನ್ ಇರಬೇಕಲ್ಲ ಮುಂದಕ್ಕೆ. ಇವ್ರಿಗೆಲ್ಲ ಲೋಕಲ್ ಅವರೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ. ಇವ್ರದೆಲ್ಲ ಬೇರೆಯವ್ರ ಹತ್ರ ಕೂಡ ನಾನು ಸ್ವಲ್ಪ ಲೋಕಲ್ ಲೀಡರ್ಸ್ ಹತ್ರ ಚರ್ಚೆ ಮಾಡಿಬಿಟ್ಟು ಕೆಲವು ಅಡ್ಮಿಷನ್ಸ್ನ 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಬ್ಯಾಚ್ ಮಾಡಿ. ಕಾಂಗ್ರೆಸ್ ದೊಡ್ಡ ಸಮುದ್ರ ಇದ್ದಂತೆ ಎಂದ ಡಿಸಿಎಂ ಡಿಕೆ. ರಾಜ್ಯ ಮಾತ್ರವಲ್ಲ, ದೇಶದಲ್ಲೇ ಕಾಂಗ್ರೆಸ್ ಶಕ್ತಿ ಸಮುದ್ರದಂತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂತೆ. ಎಲ್ಲಾ ನದಿಗಳು ಸಮುದ್ರವನ್ನ ಯಾವ ರೀತಿ ಸೇರ್ತವೆ, ಹಂಗೆ ಅನೇಕ ಕೂಡ ನಮ್ಮ ಸಿದ್ಧಾಂತದಲ್ಲಿ ಒಪ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಇನ್ನ ಬರೋರಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆಯ ಆಪರೇಷನ್ ಹಸ್ತದ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಆಪರೇಷನ್ ಹಸ್ತದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ತಂತ್ರವೂ ಇದೆ. ಆಪರೇಷನ್ ಮೂಲಕ ಬೇರೆ ಪಕ್ಷದವರನ್ನ ಸೇರಿಸಿಕೊಳ್ಳೋ ಮೂಲಕ ತಮ್ಮ ಬಣವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋ ಪ್ರಯತ್ನವೂ ಇದೆ. ಇನ್ನು ಪಕ್ಷ ಗಟ್ಟಿಯಾಗಿದ್ರು ವರ್ಚಸ್ಸು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಇದರಲ್ಲಿ ಇದೆ. ಇನ್ನು ಒಕ್ಕಲಿಗ ನಾಯಕತ್ವದ ಮೇಲೂ ಹಿಡಿತ ಸಾಧಿಸೋದಕ್ಕೆ ಯತ್ನ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ನಾಯಕರಿಗೆ ಗಾಳ ಹಾಕೋ ಮೂಲಕ ಹಳೆ ಮೈಸೂರು ಟಾರ್ಗೆಟ್ ಮಾಡಿ ದಳಪತಿಗಳಿಗೆ ತಿರುಗೇಟು ಕೊಡೋ ಪ್ರಯತ್ನ ಆಗಿದೆ. ಬಿಜೆಪಿಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ನಡೆ ನಿಗೂಢವಾಗಿದೆ. ಪದೇ ಕಾಂಗ್ರೆಸ್ ನಾಯಕರ ಜೊತೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಪರವೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜೆಡಿಎಸ್ ನಲ್ಲಿ ಶಾಸಕ ಜಿ.ಟಿ. ದೇವೇಗೌಡ ಪಕ್ಷದಲ್ಲಿ ದೈಹಿಕವಾಗಿದ್ರು, ಮಾನಸಿಕವಾಗಿ ಪಕ್ಷದಿಂದ ಒಂದು ಕಾಲು ಹೊರಗಡೆನೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಲ್ಲಿನ ಒಳ ಬೇಗುದಿಯೇ ಕಾಂಗ್ರೆಸ್ ಆಪರೇಷನ್ಗೆ ಅನುಕೂಲ ಆಗೋ ಸಾಧ್ಯತೆ ಹೆಚ್ಚಿದೆ. ಸುನೇಲ್, ಟಿವಿ9 ಬೆಂಗಳೂರು.